सेंटर केस सुप्रीम कोर्ट में चाल रही थी। एक बेंच में ये विजिनेरिया वर्सेस आंध्र प्रदेश केस रिविजन करे जाया एक तारीख की जना लार्जर कॉन्स्टिट्यूशनल बेंच फॉर में तारीख कॉन्स्टिट्यूशनल बेंच जजमेंट ने मतलब मारपड़ा कूच ये जजमेंट दिले जब देश में बाला दೊಡ್ಡ ಪ್ರಮಾಣದ ಚರ್ಚೆ ಚಾಲಿದೆ। ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಮಾಡಬಹುದು, ವರ್ಗೀಕರಣ ಮಾಡಬೇಕು, ರಾಜ್ಯ ಸರ್ಕಾರ ಅಧಿಕಾರ ಇದೆ ವಿಖ್ಯಾನಾಗಿ एक ಪಾಯಿಂಟ್ ಸೇಮ್ ಜಡ್ಜ್ಮೆಂಟ್ ಇದೆ ಭಾರಿ ಅಪಾಯಕಾರಿಯಾದಂತ ಅತ್ಯಂತ ಅಂಶಕಾರಿ ಚರ್ಚೆ ಮೇಲೆ ಸಿಗಲಿದ್ದು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಕೆರೆ ಪದರ ನೀತಿಯನ್ನ ಜಾರಿಗೆ ತರಬೇಕು ಅನ್ನೋದಕ್ಕ ಡಿಬೇಟ್ ಬಹಳ ಜೋರು ಚಾಲಿದೆ। वो डिबेट इडी संविधान मीಸಲಾತಿ सामाजिक न्याय तत्वर विरुद्धವಾಗಿ सजोनिक डिस्कशन हो। हम क्या बोलो व्हाट इज केरे पदर क्रिमिनल तो ಒಂದನೇ ತಲೆಮಾರಿಗೆ ಮೀಸಲಾತಿ ಕೊನೆಗೊಳ್ಳಬೇಕು ಅಥವಾ तुमको एम्प्लॉयज बैठे जो तुम लिदे जो ಮೀಸಲಾತಿ ಸೌಲಭ್ಯ ಎಜುಕೇಶನ್ ಎಂಪ್ಲಾಯ್ಮೆಂಟ್ ಇರಬೇಕೋ तुम्हारा ಮುಂದಿನ ಪೀಳಿಗೆ ने तक तुम्हारा बैठा ना और आवश्यकತೆ ಇದೆ तो सामान्य वर्ग में कन्वर्ट ಬೇಸಾಚೋ कन्वर्ट करना ಕಸ್ಕೋಣ ಅಭಿಪ್ರಾಯನ ಸುಪ್ರೀಂ ಕೋರ್ಟ್ में चर्चा ಈ ಪಾಯಿಂಟ್ लेकर आप योजना करने लगे तो अपन घाबरी भय आतंक सेंजोच ಜೊತೆಗೆ एक सुप्रीम कोर्ट ಕದ್ರ ಕೆಟ್ಟದಾಗಿ एक विचाराನ प्रपोजल करण्याचा कोणी डिसिजन करायचा कोणी आर्डर करून तारखेला करायची तारखेला आपण से तो रद्द करायचा क्रिमिनल नाही तारखेने लाताडी इडी ಮೀಸಲಾತಿ ಅರ್ಥಾನ ಅಪವ್ಯಾಖ್ಯಾನ ಕರೆಯಲು ಪ್ರಯತ್ನ ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಈ ದೇಶದಲ್ಲಿ ಮೀಸಲಾತಿ ಸಿಕ್ಕಿರೋದು ಬಡತನದ ಕಾರಣಕ್ಕಾಗಿ ಅಲ್ಲ, ಬಡತನದ ಕಾರಣಕ್ಕಾಗಿ ಅಲ್ಲ। ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಸಂವಿಧಾನ ಬಾಬಾ ಸಾಹೇಬರು ಅದನ್ನು ಗುರುತು ಮಾಡಿ ಸೇರಿಸಿದ್ದು ಏನಕ್ಕಂದ್ರೆ ಅದು ಸಾಮಾಜಿಕ ತಾರತಮ್ಯದ ಕಾರಣಕ್ಕಾಗಿ। अस्पृश्यते ಜಾತಿ ಕಾರಣಕ್ಕಾಗಿ ನಮ್ಮನ್ನು ದೂರ ಇಟ್ಟಿರೋದು, ಭಾಷೆ ಕಾರಣಕ್ಕಾಗಿ ನಮ್ಮನ್ನು ದೂರ ಇಟ್ಟಿರೋದು, ನಮ್ಮ ಮೈ ಬಣ್ಣದ ಕಾರಣಕ್ಕಾಗಿ ನಮ್ಮನ್ನು ದೂರ ಇಟ್ಟಿರೋದು, ಸವರ್ಣೀಯರ ಮನೆ ಕೇರಿ ಪ್ರವೇಶ ಮಾಡೋದಕ್ಕೆ ಅವಕಾಶ ಇಲ್ಲದಿದ್ದು, ಬಾವಿ ಮುಟ್ಟೋದಕ್ಕೆ ಅವಕಾಶ ಇರಲಿಲ್ಲ, ದೇವಸ್ಥಾನ ಮುಟ್ಟೋದಕ್ಕೆ ದೇವಸ್ಥಾನ ಒಳಗಡೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ, ಶಿಕ್ಷಣ ಪಡ್ಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ। ಎಲ್ಲರೂ ಮಾತಾಡ್ತಾ ಇದ್ದೀವಿ ನಾವು ಮೊದಲನೇ ತಲೆಮಾರು ಎರಡನೇ ತಲೆಮಾರು ನಾನೇ ಮೊದಲೇ ಎಜುಕೇಶನ್ ಮಾಡಿದೆ PhD ಮಾಡಿದೆ ಅಂತ ಹೇಳಿದ್ರು ದೇಶದಲ್ಲ। ಯಾಕಂದ್ರೆ ಅಲ್ಲಿ ಓದೋದಕ್ಕೆ ಅವಕಾಶನೇ ಕೊಡ್ತಾ ಇರಲಿಲ್ಲ, ಶಾಲೆಗಳಿಗೆ ಪ್ರವೇಶ ಇರಲಿಲ್ಲ। ಶಾಲೆಗಳಿಂದ ಹಿಂದೆ ಅಗ್ರಹಾರಗಳಿದ್ದು, ಅಗ್ರಹಾರಗಳಿಗೆ ಏನು ಗುರುಕುಲಗಳಿದ್ದು, ಗುರುಕುಲಗಳಲ್ಲಿ ಯಾರು ಬ್ರಾಹ್ಮಣ ಮಕ್ಕಳು ಓದ್ತಾ ಇದ್ರೆ, ಲಮಾಳೆ ಮಕ್ಕಳು ಮಾದರ ಹೊಲೆಯ ಮಕ್ಕಳು ಓದ್ತಾ ಇದ್ರ, ಪ್ರವೇಶ ಇತ್ತ। ಏಕಲವ್ಯ ಒಬ್ಬನು ಬೇಡ ಸಮುದಾಯದವನು ಹೋಗಿ ಸಣ್ಣ ಸ್ವಲ್ಪ ಸಾಮರ್ಥ್ಯ ಬೇರೆ ವಿದ್ಯೆ ಪಡ್ಕೊಂಡ್ರೆ ಏನ್ ಮಾಡಿದ್ರು, ಹೊರಗೆ ಏನ್ ಮಾಡಿದ್ರು ಅಷ್ಟೇ। ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನ, ಈ ಬ್ರಾಹ್ಮಣ್ಯವನ್ನ ಪಾಲಿಸ್ಕೊಂಡು ಬಂದಂತ ಜನ ನಮ್ಮನ್ನು ದೂರ ಇಟ್ಟಿದ್ರು ಶಿಕ್ಷಣದಿಂದ, ಸಮಾನತೆಯಿಂದ। ಹಾಗಾಗಿ ಅದರ ವಿರುದ್ಧನೇ ದೊಡ್ಡ ಸಾಮಾಜಿಕ ಚಳವಳಿಗಳು ನಡೆದಿರೋದು। ಬುದ್ಧ ಅದನ್ನೇ ಪ್ರಶ್ನೆ ಮಾಡಿದ, ಬಸವಾದಿ ಶರಣರು ಎಲ್ಲರೂ ಅದನ್ನೇ ಪ್ರಶ್ನೆ ಮಾಡಿದ್ರು। ಕುಲ ಕುಲವೆಂದು ಹೊಡೆದಾಡಿದ ಕುಲದ ನೆಲೆಯಿಂದ ಅವರ ಬಲ್ಲಿ ಕರ್ಕಲಾಸ ಹೇಳಿದರು। ಇವನಾರವನೆಂದೆನಿಸಿದರಿಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಅನ್ಸು, ಅವನ ಮಾರಿಗೆ ಅವನ ಹೊಲೆಯ ಅವನ ಲಮಾಣಿ ಒಡ್ಡ ಅಂತದ್ದು ಯಾಕಂತ ಅವನು ಮನುಷ್ಯ ಅಂತ ಅನ್ಸು, ಅವನಿಗೆ ಹತ್ರ ಬಿಟ್ಕೋ, ಅವನು ಶಿಕ್ಷಣ ಕೊಡು ಅಂತ ಹೇಳಿ ಅನುಭವ ಮಂಟಪವನ್ನು ಕಟ್ಟಿ 770 ಪರಂಗಣಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಬಸವಾದಿ ಶರಣರು ಆ ಬ್ರಾಹ್ಮಣರ ವ್ಯವಸ್ಥೆಯ ವಿರುದ್ಧ ಪರ್ಯಾಯ ಕಟ್ಟಿದ್ರು। ಜ್ಯೋತಿಬಾ ಫುಲೆ, ಸಾವು ಮಹಾರಾಜರು, ನಾಲ್ವಡಿ ಕೃಷ್ಣರಾಜ
ಇವರೆಲ್ಲರೂ ನಮ್ಮ ಸಂಕಟವನ್ನು ನೋಡಿ ಏನ್ರಿ ಇವರು ಮನುಷ್ಯರಿದ್ದಾರೆ, ಇವರು ಬುದ್ಧಿವಂತರಿದ್ದಾರೆ, ಇವರಿಗೂ ಸಾಮರ್ಥ್ಯ ಇದೆ, ಯಾಕೆ ಇವರು ಶಾಲೆಯಿಂದ ಹೊರಗಡೆ ಇಟ್ಟಿದ್ದೀರಿ, ಯಾಕೆ ಇವರು ಅಧಿಕಾರದಿಂದ ಹೊರಗಡೆ ಇಟ್ಟಿದ್ದೀರಿ ಅಂತ ಹೇಳಿ ಸಾಮಾಜಿಕ ತಾರತಮ್ಯವನ್ನು ನಿವಾರಣೆ ಮಾಡಬೇಕನ್ನುವ ಕಾರಣಕ್ಕಾಗಿ ಮೀಸಲಾತಿ ಕೊಟ್ಟಿದ್ದು. ಆದ್ರೆ ಈ ಸುಪ್ರೀಂ ಕೋರ್ಟ್ ಅಲ್ಲಿ ಕೂತಿರುವಂತಹ ಜಡ್ಜ್ಗಳಿಗೆ ಅದು ಗೊತ್ತಾದ್ರೆ ಮೀಸಲಾತಿ ಅದು ಬಡತನ ನಿವಾರಣೆ ಕಾರ್ಯಕ್ರಮ ಅಂತ ಹೇಳಿ ಕ್ಷಣ ಬರೀತಾರೆ ಅಂತಂದ್ರೆ ನಾವು ನೀವು ಕೂತ್ಕೊಂಡು ಕಡಲೆ ತಿಂತಾ ಇದೀವಿ ಸುಮ್ಮನೆ. ಅದು ಸರಿ ತಪ್ಪ ಮಾತಾಡ್ತಾ ಇದೀವ? ಎಷ್ಟು ಜನ ಮಾತಾಡ್ತಾ ಇದೀವಿ? ಒಬ್ರು ಮಾತಾಡ್ತಾ ಇದ್ದೀವಿ. ರಾಜಕಾರಣಿಗಳು ಬಿಡ್ರಿ, ಅವ್ರು 3 ಕೊಟ್ರೆ ಇಲ್ಲಿ 6 ಕೊಟ್ರೆ ಅಲ್ಲಿ ಇರ್ತಾರೆ. ಸಂಘಟನೆಗಳು ಮಾಡ್ಕೊಡ್ತಾ ಇದ್ವಿ. ಸಂಘಟನೆಗಳು ಅಂದ್ರೆ ಬಿಡಿ, ಎಲ್ಲರೂ ಈ ಕೋರ್ಟ್ ಇಶ್ಯೂ ಆಗಿರೋದ್ರಿಂದ ಬೇರೆಯವರೆಲ್ಲ ಮಾತಾಡಲ್ಲ, ಸ್ವಲ್ಪ ಮೌನ ಇರ್ತಾರೆ. ಸರ್ಕಾರ ಸರಿ ನೀವೇನ್ ಮಾಡ್ತಾ ಇದೀರ? ಸಂಬಳ ತಗೊಳ್ತಾ ಇದೀರಿ ಕಾನೂನು ಪ್ರಕಾರ. ನಿಮ್ ಸಂಬಳದಲ್ಲಿ 100 ರೂಪಾಯಿ ಕಟ್ ಮಾಡ್ಬಿಟ್ರೆ ಸುಮ್ಮನೆ ಇರ್ತೀರಾ? ಇಡೀ ನಿಮ್ಮ ಭವಿಷ್ಯಕ್ಕೆ, ಸಮಾಜದ ಭವಿಷ್ಯಕ್ಕೆ, ಇಡೀ ನಿಮ್ಮ ಹಕ್ಕನ್ನ, ಇಡೀ ಸಂವಿಧಾನದ ವಿರುದ್ಧವಾಗಿ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕೆರೆ ಪತ್ರ ತರಬೇಕಂತ ಚರ್ಚೆ ಆಗ್ತಾ ಇದ್ರೆ ನಮ್ಮ ನೌಕರ ಸಂಘಟನೆಗಳು ಆರಾಮಾಗಿದೆ, ನನ್ನಂತ ಸನ್ಮಾನ ಮಾಡ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಅರ್ಥ ಆಗ್ತದೆ ನನ್ನ ಪಾಯಿಂಟ್. ಇಷ್ಟು ಗಂಭೀರ ಪ್ರಶ್ನೆ. ಇಡೀ ಸಂವಿಧಾನದ ಸಾಮಾಜಿಕ ನ್ಯಾಯದ ತತ್ವಕ್ಕೆ ವಿರುದ್ಧ ಇದೆ ಕೆರೆ ಪದರ ನೀತಿ. ಇಷ್ಟೊತ್ತಿಗೆ ಏನೇನು ಆಗಬೇಕಾಗಿದೆ ದೇಶದೊಳಗೆ? 2ನೇ ಸ್ವಾತಂತ್ರ್ಯ ಸಂಗ್ರಾಮ ನಡೆಸಬೇಕಾಗಿದೆ. ಮೀಸಲಾತಿ ಇದೆ ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು MLA, MP, ಗ್ರಾಮ ಪಂಚಾಯತಿ ಮೇಷ್ಟ್ರು, ಪೊಲೀಸು, ಕಾನ್ಸ್ಟೇಬಲ್ ಆಗಿರೋದು. ಇಲ್ಲ ನಿಮ್ ಮುಖ ಕಡೆ ನೌಕರಿ ಕೊಟ್ಬಿಟ್ಟಿದ್ರ ಬಂದು ಕೊಟ್ಬಿಡಿ, ನಿಮ್ ಬಾರಿ ಬೆಳ್ಳಗಿದೆಯಾ, ನಿಮ್ ಬಾ ಕೆಲಸ ಕೊಟ್ಟಿದಾರ? ಇಲ್ಲ, ನೀವು ಬಹಳ ತಪ್ಪ MP ಮಾಡ್ತೀವಿ ಮಾತ್ರ ನಿಮ್ಗೆ ವೋಟ್ ಹಾಕಿರೋದ. ರಿಸರ್ವೇಶನ್ ಇರೋ ಕಾರಣಕ್ಕಾಗಿ, ಈ ಸರ್ಟಿಫಿಕೇಟ್ ಕಾರಣಕ್ಕಾಗಿ ಸಿಕ್ಕಿರೋದು. ಈ ಸರ್ಟಿಫಿಕೇಟ್, ಈ ರಿಸರ್ವೇಶನ್ ಉಳಿಸ್ಕೊಳಕ್ಕಾಗಲ್ಲ ಅಂತಂದ್ರೆ ನಾನು ಪಡೆದಿರೋ ಡಿಗ್ರಿ, ಡಬಲ್ ಡಿಗ್ರಿ ತಗೊಂಡು ಏನ್ ಮಾಡ್ಬೇಕು? ಬೆಂಕಿಗೆ ಹಾಕ್ಬೇಕಷ್ಟೇ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀರಂತಂದ್ರೆ ಇವತ್ತು ಸುಪ್ರೀಂ ಕೋರ್ಟಿನ ಮುಖಾಂತರ ಮೀಸಲಾತಿಯನ್ನ ನಾಶ ಮಾಡುವಂತ ಹುನ್ನಾರವನ್ನ ಸರ್ಕಾರಗಳು, ಪಕ್ಷಗಳು ಮಾಡ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಬೇಕು. ಯಾರು ಮಾಡ್ತಾ ಇದ್ದಾರೆ? ಸರ್ಕಾರಗಳು, ಪಕ್ಷಗಳು ಮೀಸಲಾತಿಯನ್ನು ನಾಶ ಮಾಡೋದಕ್ಕೆ ಅವ್ರು ಮಾಡೋದಕ್ಕಾಗಲ್ವಾ? ಆ ಕಡೆಯಿಂದ ಆ ಭಾಗದಿಂದ ಬಂದ್ಬಿಡೋದ್ರಿಂದ ಕೋರ್ಟ್ ಮುಖಾಂತರ ಮಾಡಿಸ್ತಾ ಇದ್ದಾರೆ. SC/ST ಪ್ರಮೋಷನ್ ಕೊಡಬಾರ್ದ್ರಿ, ಎಲ್ಲ ದಡ್ಡ ಇರ್ತಾರೆ, ದಡ್ಡ ಆಫೀಸರ್ ಆಗ್ಬಿಡ್ತಾರೆ ಅಂತ ಹೇಳಿದ್ರು ನಿಮಗೆ ಅಲ್ವಾ? ಹೌದಲ್ವಾ? SC/ST ಪ್ರಮೋಷನ್ ಕೊಡಬಾರ್ದು, ಕೊಟ್ರೆ ದೊಡ್ಡ ಆಫೀಸರ್ ಆಗ್ಬಿಡ್ತಾರೆ ಅಂತ ಹೇಳಿದ್ರು. SC/ST ಎಂಪ್ಲಾಯ್ಸ್ಗಳು ಪ್ರಮೋಷನ್ ತಗೊಂಡ್ಬರಕ್ ಮತ್ತೆ ಅಲ್ಲಿ ಹೈಕೋರ್ಟ್ ವರೆಗೆ ಹೋಗ್ಬೇಕಾಗಿತ್ತು. ಹೈಕೋರ್ಟ್ ಅಲ್ಲಿ ಹೋದ್ರು ಅಲ್ಲಿ ಉಲ್ಟಾ ಸಿದ್ಧಾಗ್ತಾ ಇತ್ತು. ಮತ್ತೆ ಸಿದ್ದರಾಮಯ್ಯ ಅವರು ಅಂತ ನಮ್ಮ ಸಂದರ್ಭದಲ್ಲಿ ಫಸ್ಟ್ ಬಾರಿ ಮುಖ್ಯಮಂತ್ರಿ ಇದ್ದಾಗ ಕಾನೂನು ತಂದ ಇವನಿಗೂ ರಿಸರ್ವೇಶನ್ ಕೊಡ್ಬೇಕಂತ ಮಾಡಿದ್ದೇವೆ. ಅಂದ್ರೆ ಇವತ್ತು ನೌಕರರು ಏನ್ ಪಡ್ಕೊಳ್ಬೇಕಂದ್ರೆ ಹೋರಾಟ ಮಾಡಿ ಪಡ್ಕೊಳ್ಬೇಕಂತ ಸ್ಥಿತಿ ಬಂದಾಗ ಕೆರೆ ಪದದ ವಿರುದ್ಧ ನಮ್ಮ ಸರ್ಕಾರಿ ನೌಕರ ಬಂಧುಗಳು, ನಮ್ಮ ಜನಪ್ರತಿನಿಧಿ ಬಂಧುಗಳು ಮಾತಾಡ್ತಾ ಇದ್ದಿದ್ದೆಲ್ಲ ನನಗೆ ಬಹಳ ಬೇಜಾರು. ಒಂದು ಪಾಯಿಂಟ್ ಇದರ ವಿರುದ್ಧ ನಾವು ಇವತ್ತಿನಿಂದ ಮಾತಾಡಬೇಕು. ಕೆರೆ ಪದರ ನೀತಿ SC/ST ಗಳಿಗೆ ಯಾವ ಕಾರಣಕ್ಕೂ ತರಬಾರದು. ಅನಂತಾಯ್ಕ ಹೇಳೋದಲ್ಲ, 13 ಜನ ನ್ಯಾಯಾಧೀಶರ ಪೀಠ ಸುಪ್ರೀಂ ಕೋರ್ಟಿನ ಇಂದಿರಾ ಸಾಹ್ನಿ ಕೇಸಿನಲ್ಲಿ ಬಹಳ ಸ್ಪಷ್ಟವಾಗಿ ಬರ್ತಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಕೊಟ್ಟಿರುವಂತದ್ದು ಸಾಮಾಜಿಕ ತಾರತಮ್ಯವನ್ನು ಸರಿ ಮಾಡುವ ಕಾರಣಕ್ಕಾಗಿ. ಸಾಮಾಜಿಕ ತಾರತಮ್ಯ ಸರಿ ಹೋಗುವವರಿಗೆ ಅವರಿಗೆ ಮೀಸಲಾತಿ ಇರಬೇಕು. ಅಲ್ಲಿವರೆಗೂ ಯಾವ ಕಾರಣಕ್ಕೂ ಅವ್ರನ್ನ ಆರ್ಥಿಕ ದೃಷ್ಟಿಯಿಂದ ನೋಡಿ ಕೆರೆ ಪದರ ನೀತಿಯನ್ನ SC/ST ಗಳಿಗೆ ಜಾರಿ ತರಬಾರದು ಅಂತ ಇಂದಿರಾ ಸಾಹ್ನಿ ಜಡ್ಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದರು. ಈ ಸುಪ್ರೀಂ ಕೋರ್ಟಿನ 7 ಜನ ಜಡ್ಜ್ಗಳು ಈಗ ಕೆರೆ ಪದರ ನೀತಿಯನ್ನು ತನ್ನಿ ಅಂತಂದೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇಂದಿರಾ ಸಾಹ್ನಿ ಜಡ್ಜ್ಮೆಂಟ್ ಅನ್ನು ಇಟ್ಕೊಂಡು ಅದನ್ನು ನಾವು ಒಪ್ಪಲ್ಲ ಅನ್ನುವಂತ ಮಾತನ್ನ ಒಂದು ಹೇಳಿ. 2ನೇ ಪಾಯಿಂಟ್ ಅದರಲ್ಲಿರೋದು ಒಳ ಮೀಸಲಾತಿ ಅಥವಾ ಮೀಸಲಾತಿ ವರ್ಗೀಕರಣ. ಸುದೀರ್ಘವಾದಂತಹ ಹೋರಾಟ, ಪ್ರತಿರೋಧದ ಭಾಗವಾಗಿ, ಸರ್ಕಾರಗಳ ಪರ ವಿರೋಧದ ಅಭಿಪ್ರಾಯಗಳ ಭಾಗವಾಗಿ ಸುಪ್ರೀಂ ಕೋರ್ಟ್